ಹೇಳಪ್ಪ ಎಕ್ಸ್ಪೀರಿಯನ್ಸ್ ಹೆಂಗೈತಪ್ಪ? ಎಕ್ಸ್ಪೀರಿಯನ್ಸ್ ಏನ್ ಹೇಳದ್ ಮಚ್ಚ, ಕಾಣದಂತೆ ಮಾಯವಾದನು ನಮ್ಮ ಶಿವ ಎಂತದಲ್ಲ ಮಗ. ಪಚ್ಚಿ ಡೈಲಾಗ್ ಆದ್ಮೇಲೆ ವಿಡಿಯೋ ಬರ್ತಾವ್ರಿ. ನಾನೇನ್ ಹೇಳದ್ನಪ್ಪ, ಆಟ ಹತ್ಬೋಣ ಇನ್ನೆಲ್ಲ 8 ಲಿಂಗ 5 ಕಂಪ್ಲೀಟ್ ಗಂಟ ಕಷ್ಟ ಬಿದ್ದು ಬಂದಿ. ಇನ್ನೇನು 3 ಕಿಲೋಮೀಟರ್ಗೆ ಆಟೋ ಹತ್ಬಿಟ್ರೆ ಪರಮಾತ್ಮ ಮೆಚ್ಚನೆ, ಶಿವಪ್ಪ ಮೆಚ್ಚನೆ ಹೇಳು. ಆಯ್ತು ಬಾ, ನಿನ್ ಭವಿಷ್ಯ ಪಚ್ಚಕ್ ಅಂತ ಕೆಳಗಡೆ. ಆಫ್ಟರ್ ಲಾಂಗ್ ಟೈಮ್ ಎಂತ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ, ಇವತ್ತೆಲ್ಲ ಟ್ರಿಪ್ ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮ ಫ್ರೆಂಡ್ ಹೋಗ್ತೀನಿ. ಏನಾಗ್ಬಿಟ್ಟೈತೆ ಅಂದ್ರೆ, ಇವಾಗ ಟ್ರಿಪ್ ಹೋಗ್ತಿರೋ ಜಾಗಕ್ಕೆ ಸ್ಯಾಟಲೈಟ್ ಕಡೆಯಿಂದ ಹೋಗ್ಬೇಕು ಬೇಟಾಡಿಂದ ಬುಕ್ಕಿಂಗ್ ಐತೆ. ಬಟ್ ಏನಪ್ಪ ಅಂದ್ರೆ 250 ಇರೋದು, ಆಲ್ರೆಡಿ ಟೈಮ್ ಬಂದು 2:45 ಐತೆ. ಇನ್ನು 5 ಮಿನಿಟ್ಸಲ್ಲಿ ನಾನು ಹೋಗ್ತೇನೆ ಬಸ್ ಸ್ಟ್ಯಾಂಡ್ಗೆ. ಒಂದು ಸಿಟಿಯಿಂದ 9 ನಿಮಿಷ ಮಿನಿಮಮ್ ಅಂದ್ರೆ ಒಂದು 10 ನಿಮಿಷ ಬೇಕು. ಈಗ ನನಗೇನು ಟಾಸ್ಕ್ ಅಂದರೆ, ನಾನು ಹೋಗ್ತಾ ಇರೋದೇ ಲೇಟು. ನಾನು ಹೋಗಿ ಕಂಡಕ್ಟರ್ಗೆ ಡ್ರೈವರ್ನ ಕನ್ವಿನ್ಸ್ ಮಾಡಬೇಕು ಹೊಸದು ಒಂದು ಗೊತ್ತಾನೆ. ಅದೇ ಇವಾಗ ಟಾಸ್ಕು. ನಾನು ದೀಪಂಕರನಗರ ಮೆಟ್ರೋ ಇಂದ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆಟೋದಲ್ಲಿ ಹೋದ್ರೆ 50 ರೂಪೀಸ್ ಆಗುತ್ತೆ. 10 ನಿಮಿಷ ನಡ್ಕೊಂಡು ಹೋಗೋಣ ಅಂತ. ಇಷ್ಟೇನಂದ್ರೆ ಅವ್ನು ಬರೋ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಮೆಟ್ರೋಗಳಿಗೆ ಆಟೋ ಬುಕ್ ಮಾಡ್ಕೊ ಬಂದ್ಬಿಟ್ಟವನೆ. ನಾನು ಅವನಕ್ಕಿಂತ ಬೇಗ ಹೋಗಿ ಬಸ್ನವ್ರು ಕನ್ವಿನ್ಸ್ ಮಾಡ್ಬೇಕಿತ್ತು. ಫಸ್ಟ್ ರೀಚ್ ಆಗ್ಬಿಟ್ಟವನೆ. ವೆಲ್ಕಮ್ ಟು ವ್ಲಾಗ್ ವಿತ್ ಶಿವು. ನಾವು ಇವತ್ತು ಅರುಣಾಚಲಂ ಬಂದಿದ್ದೀವಿ. ನಮ್ಮ ಮಚ್ಚ ಏನೋ ದಬಾಕನ ಬರಿಗಾಲಲ್ಲಿ ನಡೆಯೋಣ ಅಂತ ಕರ್ಕ ಬಂದವನೆ. ಇಲ್ಲಿ ನೋಡಿದ್ರೆ ಹೊಟ್ಟೆ ತುಂಬ ಊಟ ತಿಂದ್ರೆ ನಡೆಯೋಕ್ಕಾಗಲ್ಲ ಅಂತಾನೆ, ಹಸಿಕೊಂಡು ಬೇರೆ ನಡಿಬೇಕು. ಏನೋ ಟುಡೇ ವಿತ್ ಮಚ್ಚ, ನೈಟ್ ಜರ್ನಿ, ನ್ಯೂ ಬಿಗಿನಿಂಗ್, ಬರಿಗಾಲಲ್ಲಿ ನಡಿಬೇಕು. ಇವಾಗ ದಿನೇ ವಿಜಯ್ ತರ ಅವನೇ ಅಲ್ಲಿನ ಬರೋದಕ್ಕೆ ಸಾಧಕ ಹೋಗಿಲ್ಲ ಆಯ್ತಾನೆ. ಏನೋ ಜೋಶಲ್ಲಿ ಹೋಯ್ತಾ ಇದೀವಿ. ನಾನೇನೋ ದೊಡ್ಡದಾಗಿ ಬೆಟ್ಟಿಂಗ್ ಕಟ್ಟಿದ್ದೀನಿ ಮಚ್ಚ. ನಾನು ಎಲ್ಲೂ ನಿಲ್ಲಲ್ಲ, ಎಲ್ಲೂ ಕೂರಲ್ಲ, ನಡೀತೀನಿ. ಫುಲ್ ಕಂಪ್ಲೀಟ್ ಮಾಡ್ತೀನಿ ಮಚ್ಚ. ನಿಮ್ಗೇನ ಫಸ್ಟು ಅಂತ ಹೇಳಿದ್ದೀನಿ. ಲೆಟ್ಸ್ ವೇಟ್. ಏನು ದಬಾಕ್ತೀವಿ, ಏನು ಮಾಡ್ತೀವಿ ಅಂತ ಒಂದು 1 ಅವರ್ಗೆ ಒಂದ್ಸರಿ ಅಪ್ಡೇಟ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ನೋಡಿ. ನಮ್ಗಳ ಅವಸ್ಥೆ ಪರಿಸ್ಥಿತಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಿಂಗೆ ನೋಡ್ತಾರೆ ನಮ್ಮ ಅಚ್ಚನ್ ಚಾನಲ್ಗೆ ಎಲ್ಲ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಫಾಲೋ ಮಾಡಿ. ಹಂಗೆ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಜರ್ನಿ ವಿತ್ ಸುನಿಲ್ ಗೌಡ ಅಂತ. ನನಗೂ ಫಾಲೋ ಮಾಡಿ. ಎಲ್ಲ ಒಳ್ಳೇದಾಗಲಿ. ಸೊ ಬಯೋದಲ್ಲಿ ಲಿಂಕ್ ಹಾಕ್ತೀನಿ. ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ, ಬಯೋದಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಂ, ಇಲ್ಲಿ ಲೆಸ್ ಅವರಲ್ಲ, ಪೂಜೆ ಮಾಡ್ಬಿಟ್ಟು ಹಸಿ ಕಳಿಸ್ತೀನಿ ಬಿಡು. ಈ ಥರಲ್ಲೇ ಮಾಡ್ಬೇಕು. ಲಾಸ್ಟಲ್ಲಿ ಮಾಡ್ರಪ್ಪ, ನಿಮ್ದೇ ಮಾಡ್ರಪ್ಪ. ಹೆಂಗಿದ್ರು ಅಯ್ಯೋ ದೇವಡ. ಹಾಂ, ಇದು ರಾಜಗೋಪುರಂ. ನೂರ 60 ಅಡಿ ಐತೆ. 7ರ ಕಾಲದಲ್ಲಿ ಕಟ್ಟಿರೋದು, ಕನ್ನಡಿಗರಿಗೆ ಕಟ್ಟಿರೋದು. ಇದು ರಾಜಗೋಪುರಂ. ಇಲ್ಲಿಂದ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಬರ್ರಿ ಹೋಗೋಣ. ಚಲೋ. ಬಿಡ ಸಖತ್ ಕಾಣ್ತಿದ್ದೆ. ಹೀರೋ ಕಣ. ಹಾಂ, ಪಾರ್ಟಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಗಿದೆ. ಇದು ಮೊದಲನೇದು ಟೆಂಪಲ್ಲು. ಪ್ರತಿಯೊಂದು ಟೆಂಪಲ್ಗೂ ಕರ್ಪೂರ ಹಚ್ಚಿ, ಕರ್ಪೂರ ಇಲ್ಲ ಮತ್ತ ಪ್ರತಿಯೊಂದು ಟೆಂಪಲಲ್ಲೂ ಒಂದೊಂದು ಕರ್ಪೂರ ಹಚ್ಬಿಟ್ಟು ಮೂವ್ ಆಗೋಣ ಅಂತ ಡಿಸಿಷನ್ ತಗೊಂಡಿದ್ದೀವಿ. ಇಲ್ಲಿ ಬರಿಗಾಲ ನಡೆಯೋದೊಂದು ಪದ್ಧತಿ. ಏನೋ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರ್ಯಾರು ನಮ್ಗೆ ಸಪೋರ್ಟ್ ಮಾಡ್ತಿದ್ದೀರಾ, ಎಲ್ಲರೂ ನಿಮಗೂ ಒಳ್ಳೇದಾಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದು ಮೊದಲನೇ ಟೆಂಪಲ್ಲು. ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆದಮೇಲೆ
ಇನ್ನು ಈ ಥರದ್ದು ಎಷ್ಟು ಬರುತ್ತೆ? ಇನ್ನು 8 ಬರುತ್ತೆ. ಎಲ್ಲರಿಗೂ ನಿಮ್ಮ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ನಿಮಗೂ ಒಳ್ಳೇದಾಗಲಿ. ನೀವು ದರ್ಶನ ಮಾಡ್ಕೊಳ್ಳಿ. ಮಾಮ್ ಹಸು ಗೈಸ್, ಇದು 2ನೇ ಟೆಂಪಲ್ಲು, ಗಣಪತಿ ಟೆಂಪಲ್ಲು. ಇಲ್ಲಿ ನಿಮ್ಗಳಿಗೆ ಯಾವುದೇ ರೀತಿ ವಿಘ್ನಗಳಾಗದೇ ಇರೋ ರೀತಿ ಒಂದು ಕರ್ಪೂರ ಹಚ್ಚಿ ಮುಂದೆ ಹೋಗೋಕ್ಕೆ ಒಂದು ಸಕ್ಸಸ್ ಸಿಗೋಕ್ಕೆ ಒಂದು ಮೈನ್ ಪ್ಲೇಸು. ಇದು 2ನೇದು ಗೋಪುರ. ಮೊದಲನೇದಲ್ಲಿ ರಾಜಗೋಪುರ ಮುಗಿದ್ಮೇಲೆ ಇದು 2ನೇ ಗೋಪುರ ನಮಗೆ ಕಾಣಕ್ಕೆ ಸಿಗೋದು ಆನ್ ದಿ ವೇ ರೋಡಲ್ಲಿ. ಇದು ಫಸ್ಟ್ ಫಸ್ಟ್ ಅಲ್ಲೊಂದು ಚಿಕ್ಕದು ಇನ್ನೊಂದು ಫಸ್ಟ್ ಸಿಗುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಗಣಪತಿ ಸಿಗುತ್ತೆ. ಇದು 2ನೇ ಗೋಪುರ ಕವರ್ ಮಾಡಿಕೊಂಡು ಮುಂದೆ ಮೂವ್ ಆಗ್ಬೇಕಷ್ಟೇ ಇಲ್ಲಿಂದ. ಹಾಂ ಪಕ್ಕ ಏನೋ ದೇವ್ರನ್ನ ನಂಬಿದೀನಿ ಗುರು. ಈಗ ಒಂದು ಲಿಂಗ ಆಗೈತೆ, ಇನ್ನು 7 ಲಿಂಗ ಮುಗಿಸ್ಬೇಕು. 7 ಲಿಂಗ ಮುಗಿಬೇಕು ಅನ್ನೋದು ಗೊತ್ತು ನಮಗೆ, ಪಕ್ಕ ಗೊತ್ತು ಅಷ್ಟೊಂದು ಈಸಿಯಾಗಿರಲ್ಲ ಅಂತ. ಯಾಕೆಂದ್ರೆ ನಾವು ನಡೀತಿರೋದು ಬರಿಗಾಲಲ್ಲಿ ನೋಡ್ತಾ ಇರ್ಬೋದು. ಸ್ಲಿಪ್ಪರ್ ಹಾಕೊಂಡು ನಡೆಯೋದೇ ಕಷ್ಟ, ಇನ್ ಬರಿಗಾಲಲ್ಲಿ ನಡೀತೀವಿ ಅಂದ್ರೆ ಇನ್ನೂ ಕಷ್ಟನೇ. ಏನೋ ಒಂದು ಏನ್ ಹೇಳ್ತಾರೆ, ಒಂದು ಸ್ಪಿರಿಟ್ ಇಂದ ಹೋಗ್ತಾ ಇದೀವಿ. ನೋಡೋಣ ಮುಂದೆ ಹೆಂಗಿರುತ್ತೆ, ಏನ್ ಯಾವ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಬಟ್ ಇವಾಗ ಪ್ರೆಸೆಂಟ್ ಏನು ಅನ್ನಿಸ್ತಾ ಇಲ್ಲ, ಯಾಕೆಂದ್ರೆ ನಾವು ನಡೆದಿರೋದೇ 1 ಕಿಲೋಮೀಟರ್ ನಿಯರ್ ಬೈ ಅಷ್ಟೇ. 1 ಟೆಂಪಲ್ ಚಿಕ್ಕದು ಕವರ್ ಮಾಡಿದೀವಿ, ಇನ್ನು ಅದೇ ಥರದಿಂದ 7 ಏನೋ ಇದೆ, ಅದನ್ನು ಕವರ್ ಮಾಡಬೇಕು. ಹೋಗ್ತಾ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಹೆಂಗೆ ನಮ್ದು ಕಂಡೀಷನ್ಸ್ ಇರುತ್ತೆ, ಇದೇ ರೀತಿ ಎನರ್ಜಿಲಿ ಇರ್ತೀವಾ ಇಲ್ವಾ ಅನ್ನೋದೆಲ್ಲ ಅಪ್ಡೇಟ್ ಮಾಡ್ತೀವಿ. ನೋಡ್ತಾ ಇರಿ. ವೈಟ್ ಫಾರ್ ಸೂನ್. ಹಂಗೆ ಅವಾಗ್ಲೇ ಎಲ್ಲ ಎಳೀತದ. ಆಲ್ರೆಡಿ ನಮ್ಗೆ ತುಂಬಾ ಬೆವರು ಬರುತ್ತೆ ಕಾಮನ್ ಆಗಿ, ಅದೇನು ಅಷ್ಟೇನಲ್ಲ, ತುಂಬಾ ಬೆವರ್ತೀವಿ ನಾವು. ನೋಡೋಣ, ಇನ್ನು ತುಂಬಾ ಇದೆ, ಜರ್ನಿ ಇದೆ. ಎಲ್ಲರೂ ಬರ್ತಾ ಇದ್ದಾರೆ, ಅವ್ರ ಜೊತೆ ನಾವು ಒಂದೊಂದು ಹೆಜ್ಜೆ ಹಾಕೊಂಡು ಮುಂದೆ ಹೋಗ್ತಾ ಇದೀವಿ. ನೀವು ಜಾಯಿನ್ ಆಗಿ ನಮ್ಮ ಜೊತೆಗೆ. ಈ ವಿಡಿಯೋ ಸೂನಾಗಿ ಬರುತ್ತೆ. ನಮ್ಮ ಕಂಡೀಷನ್ಸ್ ಇದೇ ರೀತಿ ಇರಲ್ಲ, ಕನ್ಫರ್ಮ್ ಆಗಿ ಗೊತ್ತು. ಯಾರ್ಯಾರು ಕುತ್ಕೊಂತೀವೋ ಗೊತ್ತಿಲ್ಲ, ಮುಂದೆ ಸ್ವಲ್ಪ ಹೋದ್ಮೇಲೆ ಲೆಟ್ಸ್ ಸಿ. ನೀವು ನಮ್ಮ ಜೊತೆಗೆ ಇವರೊಬ್ರು ಬೆಂಗಳೂರವರು, ಇವರು ನಮ್ಮ ಜೊತೆ ಸಿಕ್ಕಿದ್ದಾರೆ, ಇವರು ನಮ್ಮ ಜೊತೆ ಜೋಡಿ ಆಗಿದ್ದಾರೆ. ನೋಡೋಣ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವರು ನಮ್ಮ ಜೊತೆ ಆದ್ರೂ ಬಸ್ಸಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದೀವಿ. ನಂದು ಫಸ್ಟ್ ಟೈಮು, ನಮ್ಮ ಅಚ್ಚಂದು ಸೆಕೆಂಡ್ನೇ ಟೈಮು ಎಕ್ಸ್ಪೀರಿಯನ್ಸ್. ನಮ್ದು ಇದೆಲ್ಲ ಫಸ್ಟ್ ಟೈಮು. ಪಾದಯಾತ್ರೆ ಮಾಡ್ತಿರೋದೇ ಫಸ್ಟ್ ಟೈಮು. ಇಲ್ಲಿ ಗಂಟ ಟೆಂಪಲ್ಗೆ ಹೋಗ್ತಿದ್ವಿ ಬರ್ತಿದ್ವಿ ಅನ್ನೋದು ಬಿಟ್ರೆ ಪಾದಯಾತ್ರೆ ಅನ್ನೋದೆಲ್ಲ ಮಾಡಿಲ್ಲ. ಇದು ಬರಿಗಾಲದಲ್ಲಿ ಪಾದಯಾತ್ರೆ ಯಾವುದು ಮಾಡಿಲ್ಲ ನಾವು. ನೋಡೋಣ, ಇದೊಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ದೀವಿ ಎಲ್ಲ ಅಷ್ಟೇ. ಇದೆಲ್ಲ ಏನು, ನಾವು ಹೋಗಕ್ ಮನಸ್ಸುಂಟು, ದಾರಿ ಮಾಡಿ ಕೊಡ್ಬೇಕು. ನೋಡೋಣ, ನಿಮ್ಮ ನೋಡಕ್ ನಾವು ಬರ್ತೀವಿ ಅಂದ್ಮೇಲೆ ನಮ್ಮ ನೋಡಕ್ ನೀವ್ ಬರಲ್ವಾ? ಹಂಗೆ ಏನೋ ಒಂದ್ ಆಗತ್ತೆ, ಬನ್ನಿ. ನೋಡ್ತೀನಿ ನೀನ್ ಹಿಂಗನ್ನು ನೋಡ್ಬೇಕಣ.